ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಾಯ್ಸ್ ಸ್ವಲ್ಪ ಇವಾಗ ಪರವಾಗಿಲ್ಲ, ಸುಮಾರಾಗಿ ಆಗ್ತಾಯಿದೆ. ನಾನೇನಪ್ಪ ಈಗ ಹೋಯ್ತು ನಾನು ವಾಯ್ಸು ಮತ್ತೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಬೇಜಾರಾಗ್ಬಿಟ್ಟಿದ್ದು. ಯಾಕೆ ನಾವು ವೀಡಿಯೋ ಮಾಡೋರಿಗೆಲ್ಲ ವಾಯ್ಸೇ ಮುಖ್ಯ ಆಗಿರುತ್ತೆ. ವಾಯ್ಸ್ ಹೋಗ್ಬಿಡ್ತು ಅಂದರೆ ಯಾವುದೇ ವೀಡಿಯೋ ಎಡಿಟ್ ಮಾಡಿ ನಾವು ವಾಯ್ಸ್ ಕೊಡೋಕ್ಕಾಗೋದಿಲ್ಲ. ನಾರ್ಮಲಾಗಿ ಮಾತಾಡ್ಕೊಂಡು ಹೆಂಗೋ ವೀಡಿಯೋ ಮಾಡಿಬಿಟ್ಟಿದ್ರು ಓಕೆ, ಮತ್ತೆ ವಾಯ್ಸ್ ಕೊಡೋಕೆ ಹೋಗ್ತೀವಿ ಅಂದರೆ ಅದು ಹೆಂಗೆ ಕೇಳುತ್ತೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಹಾಗಾಗಿಬಿಟ್ಟಿರುತ್ತೆ. ನಾನು ಹಂಗಾಗಿ ಸುಮಾರು ವೀಡಿಯೋನೆಲ್ಲ ನಾನು ಡಿಲೇಟೇ ಮಾಡಿಬಿಟ್ಟೆ. ಯಾಕೆಂದರೆ ವಾಯ್ಸ್ ಕೊಡೋಕ್ಕಾಗ್ತಾಯಿಲ್ಲ. ಇನ್ನೇನು ಮಾಡಲಿ, ನಾನು ಇದಕ್ಕೆಲ್ಲನೂ ತುಂಬ ವೀಡಿಯೋ ಎಲ್ಲ ಮ್ಯೂಟ್ ಮಾಡಬೇಕಾಗುತ್ತೆ. ಮತ್ತು ಮಂತ್ರಾಲಯ ಹೋಗಿದ್ದಲ್ಲ, ತುಂಬೆಲ್ಲ ಮ್ಯೂಸಿಕ್ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ವಾಯ್ಸ್ ಕೊಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು. ನಾವು ಏನಾದರೂ ಮ್ಯೂಸಿಕ್ ಕೊಡೋ ಬದಲು ನಾವು ವಾಯ್ಸ್ ಕೊಟ್ಟರೆ ತುಂಬ ವೀಡಿಯೋ ಚೆನ್ನಾಗಿ ಓಡುತ್ತೆ. ಏನೂ ಮಾಡೋಕ್ಕಾಗಲ್ಲ, ಅದು ವಾಯ್ಸ್ ಸರಿ ಇಲ್ಲ ಅಂದರೆ. ನಾನು ಇನ್ನೂ ಪರ್ಫೆಕ್ಟಾಗಿ ಸರಿಯಾಗಿದೆ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಓಕೆ, ಇನ್ನೂ ಸ್ವಲ್ಪ ಇದೆ, ಸರಿಯಾಗ್ಬಿಡುತ್ತೆ. ಹೇಗೆ ಹೋಯ್ತಾ. ಮತ್ತು ಇವತ್ತು ನಾನು ತೋಟದ ಹತ್ರ ಹೋಗ್ತಾಯಿದ್ದೆ. ಗೊತ್ತಲ್ಲ, ನಾವು ತೋಟ ಬಿಟ್ಟು ಹೊರಗಡೆ ಈ ಸೈಡ್ ಬಂತು ಅಂತಂದರೆ ಜನಗಳು ಹೇಗೆಲ್ಲ ಇರ್ತಾರೆ ಅಂತಂದರೆ ಆ ಕಡೆ ಈ ಕಡೆ ಒತ್ತರಿಸ್ಕೊಳ್ಳೋದು, ಅಕ್ಕಪಕ್ಕ ಇರೋ ಮರ ಕೊಯ್ಕೊಳ್ಳೋದು, ಇನ್ನೊಂದು ಮಾಡೋದು. ಏನು ಜನಗಳು ಹೇಳೋದು. ನಾನು ಅವ್ರ ಕಡೆಯಿಂದ ನಮ್ಮ ಕಡೆಗೆ ಒಂದಿಷ್ಟು ಒತ್ತರಿಸ್ಕೊಂಡು ಬಂದುಬಿಟ್ಟು ಅದರಲ್ಲಿ ಏನು ಕೋಟಿ ಸಂಪಾದನೆ ಮಾಡ್ಕೋತಾರೆ. ನಮ್ದು ಏನಿದೆ ಅದನ್ನ ಅಡ್ವಸ್ಟ್ ಮಾಡ್ಕೊಂಡು ನಾವು ಹೆಂಗಿದೆ ಹಂಗೆ ಜೀವನ ಮಾಡಬೇಕು ಹೊರತು ಈ ಜನಗಳಿಗೆ ಏನು ಅನಿಸುತ್ತೋ ಅದು ನಾನು ಈಗಲ್ಲ ನನಗೆ ಎದುರೇಳ. ನಾನು ಇಲ್ಲಿಂದ ಅಲ್ಲಿ ಹೋಗಿ ತೋಟ ತಗೊಳ್ತಾಗಿಂದ ಅದು ತೆವರಿಗಾಗಿ ಹೊಡೆದಾಡಿ ಸಾಕಾಗ್ಬಿಟ್ಟಿದೆ. ಅಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಳತೆ ಮಾಡಿಸ್ತಂದರೆ ನಮ್ಮ ಜಾಗನ ತುಂಬ ಆ ಕಡೆ ಈ ಕಡೆ ಒತ್ತಿಸ್ಕೊಂಡಿದ್ದಾರೆ. ಅದು ಸ್ವಲ್ಪ ಜಮೀನೆಲ್ಲ ಪೋಡಾಗಬೇಕು, ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ಹಾಗಾಗಿ ತೋಟದ ಹತ್ರ ಅಷ್ಟನ್ನು ಕೇಳ್ತಾ ಇದ್ದಾರಂತೆ, ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಅಪ್ಪ ನಾನೆಲ್ಲ ಹೋಗ್ತಾಯಿದ್ದೀವಿ. ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ನಮ್ಮ ಇವತ್ತು ಶಿವಾಜಿನಗರ ನಮ್ಮ ತೋಟಕ್ಕೆ ಕರ್ಕೊಂಡೋಗಿದ್ದು ಬರ್ತೀನಿ. ಆದಷ್ಟು ಅಲ್ಲೂ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದೇ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ನಾನು ತೋಟಕ್ಕೆ ಹೋಗ್ಲಿಕ್ಕೆ ಅಂತ ರೆಡಿಯಾಗಿದ್ದೀನಿ. ಸುನಿಲ್ ಏನೋ ಕಂಟೆಂಟ್ ಹುಡುಕಿದ್ದಾರೆ ಅಂತ ವೀಡಿಯೋ ಮಾಡಿಸ್ಲಿಕ್ಕೆ. ನಾನು ವೀಡಿಯೋ ಮಾಡಿಬಿಟ್ಟು ಹೊಟ್ಟೋಗ್ಬಿಡೋಣ ಅಂದ್ಬಿಟ್ಟು ಮತ್ತೆ ವೆಯ್ಟ್ ಮಾಡ್ತಾಯಿದ್ದೀನಿ. ಏನು ಇಡೀ ಫೈಲೇ ತಗೊಳ್ತಿದ್ದೀರಾ ಶಿವನೇ? ಶೈಲನು ರೆಡಿ ಆಗಿಬಿಟ್ಟು ಕುಂತಿದ್ದಾಳೆ ಕಂಟೆಂಟ್ ವೀಡಿಯೋ ಮಾಡಲಿಕ್ಕವ. ಎಸ್, ಅವರು ಇನ್ನೂ ಫುಲ್ ರಿಪೋರ್ಟ್ ಕಲೆಕ್ಟ್ ಮಾಡ್ತಾನೇ ಇದ್ದಾರೆ. ಕಲೆಕ್ಟ್ ಮಾಡ್ಕೊಂಡು ಬರಲಿ. ಬ್ಯಾಗಲ್ಲಿರುತ್ತೆ ಫೈಲ್ ಅದು ಅವ್ರ ಬ್ಯಾಗ್ ಇರಬೇಕಲ್ಲ, ಅದಕ್ಕಾಗಿ. ಇದು ನೋಡಿ, ಶೈಲಿಗೋಸ್ಕರ ತಂದಿರೋ ಚೇರು. ಏನಕ್ಕೆ ಅಂತಂದರೆ ಇಲ್ಲಿಗೆಲ್ಲ ಹೊರಗಡೆ ಕೂತ್ಕೊಳ್ಳಿಕ್ಕೆ. ಇನ್ನು ಮೇಲೆ ಬರೋದು ಸೆಕೆ ಅಲ್ವಾ, ನನ್ನ ಮಗಳು ಸೆಕೆ ಅಂತಾಳಲ್ವ. ಇಲ್ಲಿ ಬಾಲ್ಕನಿಲಿ ಹೊರಗಡೆ ಕೂತ್ಕೋಬೋದು. ಇಲ್ಲಿ ತುಳಸಿ ಗಿಡ ನೆಡಬೇಕು. ಇನ್ನು ತುಳಸಿ ಗಿಡನ ಇಲ್ಲೇ ಇದೆ, ಮಣ್ಣು ತುಂಬ್ಕೊಂಡು ಬಂದು ತುಳಸಿ ಗಿಡನ ನೆಟ್ಟು ಪೂಜೆನ ಮಾಡಬೇಕು. ಇನ್ನು ವ್ಯವಸ್ಥಿತವಾಗಿ ಏನು ಮಾಡಿಲ್ಲ ಅದನ್ನು. ಬೇಡ, ಒಳಗಡೆ ಮಾಡೋಣ. ಅಲ್ಲ, ಆದರೆ ಈ ಸೈಡಿಂದ ಓಕೆ. ನೋಡಿಯಪ್ಪ ಹೆಂಗೆ ಬರುತ್ತೆ. ಈ ಲೈಟ್ ಹಾಕಿ ನೋಡ್ಲಾ, ಫೇಸ್ ಮುಖಕ್ಕೆ ಹೊಡೆಯುತ್ತಾ. ಇದೆಲ್ಲ ನೋವೇ. ಹಾಂ, ಓಕೆ, ಏನು ಸ್ವಲ್ಪನಲ್ವಾ ಮಾಡ್ಕೋಬೋದು, ಬರುತ್ತೆ ಅಷ್ಟೇ. ಚೆನ್ನಾಗಿದೆ, ಓಕೆ ಬರುತ್ತೆ. ಈ ಕಡೆದು ಬಿಂದಾಸ್ ಆಗಿದೆ, ಸಕ್ಕತ್ತಾಗಿ ಬರುತ್ತೆ. ಇಲ್ಲಿ ಅಷ್ಟೇ ಓಕೆ. ನಾನಿಲ್ಲಿ ಅಪ್ಪವ್ರ ಮನೆ ಹತ್ರ ಬಂದ್ವಿ. ತಮ್ಮ ಬಂದು ಕಾರಲ್ಲಿ ಕರ್ಕೊಂಡು ಬಂದ. ಅಪ್ಪವ್ರ ಮನೆಯಿಂದ ಬಂದು ಇಲ್ಲಿ ಅಪ್ಪನ ಕರ್ಕೊಂಡು ಹೋಗ್ಬೇಕು ಇವಾಗ. ಅಲ್ಲಿಂದ ಡೈರೆಕ್ಟು ನಮ್ಮ ತೋಟದ ಮನೆ ಹತ್ರ ಬಂದು ಗಾಡಿ ಹಾಕಿದ್ವಿ. ಯಾಕೆಂದರೆ ಅರ್ಶಿನ ಎಲ್ಲ ಕಿಳಿಸ್ತಾ ಇದ್ರಲ್ವ, ನೋಡೋಣ ಯಾವ ಥರ ಇದೆ ಅಂತ. ಅರ್ಶಿನ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಮ್ಮದು ತೋಟದ ಮನೆ ನೋಡೋಕ್ಕೆ ಒಂದು ಚೆಂದ. ಆದ್ರೆ ಇಲ್ಲಿ ಅಂದರೆ ತುಂಬಾ ಇನ್ನೂ ಖುಷಿ ಆಗುತ್ತೆ. ಅರ್ಶಿನ ಎಲ್ಲ ಕಿಳಿಸ್ಬಿಟ್ಟು ಕೆಳಗಡೆನೆಲ್ಲ ಆಟ ಹೊಡಿತಾ ಇದ್ದಾರೆ. ಯಾಕೆಂದರೆ ರೋಡ್ ಸೈಡೆಲ್ಲ ಆಗ್ತಾ ಇಲ್ಲ, ಎಲ್ಲರೂ ಕೂಡ ಅರ್ಶಿನ ಕಿಳ್ತಾ ಇದ್ದಾರೆ. ನೋಡಿ, ಅರ್ಶಿನ ಕೂಡ ಇವಾಗ ಒಳ್ಳೆ ರೈಟ್ ಇದೆ. 16,000 ರೂಪಾಯಿ ಗಂಟೆ ಇರ್ಬೋದು ಕ್ವಿಂಟಲ್ ಅಂದ್ಕೊಳ್ತೀನಿ. ಆದರೆ ಅಷ್ಟೇ ಕಷ್ಟ ಕೂಡ ಇದೆ ನೋಡಿ ಅರ್ಶಿನ ಬೆಳೆಯೋದು. ಬೆಳಿಬೇಕು, ಮತ್ತು ಅದನ್ನು ಕಿತ್ತು ಬೇಯಿಸಿ ಪಾಲಿಶ್ ಮಾಡಿ ನಂತರ ನಾವು ವೀರೋಡು ತೊಗೊಂಡೋಗಿ ಸೇಲ್ ಮಾಡೋಂಥದ್ದು ಕಷ್ಟ ಇದೆ. ಕಷ್ಟಪಟ್ಟು ಬೆಳೆದ್ರೆ ಖಂಡಿತ ಲಾಭವೂ ಇರುತ್ತೆ. ಕರೆಕ್ಟಾಗಿ ಚೆನ್ನಾಗಿ ಬೆಳಿಬೇಕು. ಅರ್ಶಿನ ಬೆಳೆಸಿರ್ಬೇಕಾದ್ರೆ ಒಂಥರ ಇತ್ತು. ಇವಾಗ ಇನ್ನೂ ಅರ್ಶಿನ ಸೋಕು ಹೋದ್ಬಿಟ್ರಲ್ಲ, ಹೆಂಗಿದೆ ನೋಡಿ. ಈಗ ನಾವಿವಾಗ ಅಲ್ಲಿ ಅಪ್ಪವ್ರದ್ದು ಗದ್ದೆ ಜಮೀನು ಇದೆಯಲ್ಲ, ಅಲ್ಲಿ ಹೋಗಬೇಕು. ಯಾಕೆಂದರೆ ಯಾರೋ ಬಂದು ಅಲ್ಲಿ ತೇವ್ರಿ ಹತ್ರ ಎಲ್ಲ ಏನೋ ಒತ್ತರಿಸ್ಕೊಂಡಿದ್ದಾರೆ ಅದು ಇದು ಅಂತ ಇದ್ದರು.
ಹಂಗಾಗಿ ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಬಾಬಣ್ಣ ಕೂಡ ಅಷ್ಟರಲ್ಲಿ ಬಂದರು, ಎಲ್ಲ ಗಾಡಿ ತಗೊಂಡು ಹೋಗಿದ್ರು. ನನಗಿದೆ ಇವರೇ ನಮ್ಮ ಜಮೀನೆಲ್ಲ ಮಾಡ್ತಾಯಿರೋದು. ಅಪ್ಪ ಅವ್ರ ಜಮೀನ್ ಹತ್ರ ಬಂದ್ವಿ, ಗದ್ದೆ ಹತ್ರ ಬಂದ್ವಿ. ಬಂದಮೇಲೆ ನೋಡಿ ತಮ್ಮ ಕರ್ಕೊಂಡೋಗಿ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡ್ಬೇಕಾ ಇಲ್ಲೆಲ್ಲ ಇದು ಮಾಡಿದ್ದಾರೆ ಅಂತ. ಅಲ್ಲ ಏನು ಜನಗಳು ಅಂದರೆ ಹೆಂಗೆಲ್ಲ ಇರ್ತಾರೆ ಗೊತ್ತಾ, ಒಂದು ಸ್ವಲ್ಪ ಬಿಟ್ಕೊಟ್ರೆ ಸಾಕು ಅದೆಲ್ಲ ನಮ್ಮದೇ ಅಂತ ಹೇಳ್ಬಿಟ್ಟು ದುರಾಸೆ ಜಾಸ್ತಿ ಆಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇದು ನಾವು ಬಾಳೆನ ಮೊದಲು ಶುಂಠಿಯವ್ರು ಕೊಟ್ಟಿದ್ವಿ, ಇವಾಗ ಬಾಳೆ ಹಾಕಕ್ಕೆ ಕೊಟ್ಟಿದ್ದೀವಿ. ಇವಾಗ ಅವ್ರು ಅಲ್ಲೇ ಶೆಡ್ಡೆಲ್ಲ ಮಾಡಿಕೊಂಡು ಒಳ್ಳೆ ಬಾಳೆಕಾಯಿ ಎಲ್ಲ ಒಳ್ಳೆ ರೈಟ್ ಸಿಕ್ಕಿದೆ ಅಂತ ಹೇಳ್ತಾಯಿದ್ರು. ತಮ್ಮ ತೋರಿಸ್ತಾ ಇದ್ದಾರೆ ನೋಡಿ, ಇಲ್ಲೆಲ್ಲ ಫುಲ್ಲು ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಓಡಾಡಲಿಕ್ಕೆ ನಮ್ಮದೇ ಜಾಗದಲ್ಲಿ ರೋಡಿ ಬಿಟ್ಟಿರೋದು ಅವ್ರನ್ನೇ, ಕೇರಳದವ್ರಿಗೆ ಕೊಟ್ಟಿದ್ವಿ ನಾವು. ಹಾಗಾಗಿ ನೋಡಿ ರೋಡ್ ಬಿಟ್ಕೊಂಡಿದ್ದಾರೆ. ಕಟ್ ಮಾಡ್ಕೊಂಡು ಕೊಡಗ್ಲಿದೆಯಾ? ಕೊಡಗ್ಲು ಚಂದ್ರಣ್ಣನ ಬರ್ಲಿಕ್ಕೆ ಬರ ಕೇಳು ಚಂದ್ರಣ್ಣನ್ಗ ಏನು ಮಂಜುಳ ನೀವು ಏನು ಸ್ವಲ್ಪ ಹಾಕಿ ನಮ್ಮಲ್ಲಿ 10 kg ಅಲ್ಲ ಕಣ, ಜಾಸ್ತಿ ಐತೆ. 20 ಬರ್ತಾ ಇದೆಯಾ? 18, 20, 16 ಅವರೇಜ್ 15 16 ಬರ್ತದೆ. ಕಷ್ಟ ಎಷ್ಟಿದ್ದಪ್ಪ ಅವ್ರು ಬೆಳೆಯೋದಕ್ಕೆ ಬಾಳೆನ. ಜಮೀನಿಂದ ಹೊರಟ್ವಿ ನಮ್ಮ ಊರೊಳ ಕಡೆ. ನಮ್ಮ ಶಿವಾಜಿನಗರದ ಮನೆ ನೋಡಿ, ಇನ್ನು ನಮ್ಮ ಊರೊಳಗಡೆ ಬಂತು ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಯಾಕೆ ಅಂದರೆ ಇಲ್ಲಿ ಜಾಗ, ಇಲ್ಲಿ ವೆದರ್, ಇಲ್ಲಿ ಅಕ್ಕಪಕ್ಕ ಇರೋ ಜಮೀನುಗಳು ನೋಡೋಕ್ಕೆ ಒಂದು ಚೆಂದ. ನಮ್ಮ ಮಂಜಣ್ಣ ಸುನಿಲ್ ಚಿಕ್ಕಪ್ಪ ಇದ್ದಾರಲ್ಲ, ಬನ್ನಿ ಹೋಗ್ರಿ ಮನೆಗೆ ಬನ್ನಿ ಹೋಗ್ರಿ ಅಂತಿತ್ತು. ಇಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಹೊರಟ್ವಿ. ಹಾಗೆಯೇ ಬರ್ಬೇಕಾದ್ರೆ ಚಿಕ್ಕದಾಗಿ ಒಂದು ವೀಡಿಯೋ ಕೂಡ ಮಾಡಿಕೊಂಡೆ, ನಮ್ಮ ಊರೊಳಗೆ ಕಂಡು ಬರ್ತಾಯಿದ್ನಲ್ವ. ಹಾಗಾಗಿ ಹಳ್ಳಿ ಜೀವನ ಚೆಂದ, ಹಳ್ಳಿ ಜೀವನ ನೋಡೋಕ್ಕಿನ್ನ ಚೆಂದ. ಇಲ್ಲಂತೂ ತೋಟಗಳಿರೋದ್ರಿಂದ ಒಂಥರ ಇಲ್ಲಿ ಫ್ರೆಶ್ ಗಾಳಿ ಬರ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇನ್ನೇನು ನಮ್ಮ ಇದು ಸುಬ್ಬೇಗೌಡರ ತೋಟ ನೋಡೋಕ್ಕೆ ಒಂದು ಚೆಂದ ನೋಡಿ. ಇನ್ನು ತೋಟದ ಹತ್ರ, ನಮ್ಮ ತೋಟದ ಹತ್ರ ಏನು ನಿಲ್ಲಿಸ್ಲಿಲ್ಲ, ಹಾಗೆಯೇ ಹೊರಟ್ವಿ. ಲೇಟಾಗುತ್ತಲ್ವ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಇವಾಗ ಈ ಟೈಮಲ್ಲಿ ಫುಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ನಮ್ಮ ಹಳ್ಳಿಗಳಲ್ಲಿ ನೋಡಿ ಹೆಣ್ಮಕ್ಳು ಗೇಯ್ತಾರೆ, ಗಂಡು ಮಕ್ಕಳು ಕೆಲಸ ಮಾಡ್ತಾಯಿರ್ತಾರೆ. ಅದೇ ಹಳ್ಳಿ ಜೀವನ, ನಮ್ಮ ರೈತರ ಜೀವನ ಅಂದರೆ ಎಷ್ಟು ಇದಿರುತ್ತೆ ನೋಡಿ. ಹಾಗೆಯೇ ಅಲ್ಲಿಂದ ಬಂದು ಊಟ ಅಂತೂ ಮಾಡಿಲ್ಲ ಮಧ್ಯಾಹ್ನ. ಅಪ್ಪ ಮಸಾಲೆ ಪುರಿ ಕೊಡಿಸ್ತು, ಅದನ್ನೇ ತಿನ್ಕೊಂಡು ಇನ್ನು ಮನೆಗೆ ಹೋಗ್ತೀವಲ್ಲ ಅಂತ ಹೇಳ್ಬಿಟ್ಟು ಮಸಾಲೆ ಪುರಿ ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೀವಿ ನೋಡಿ ಅಪ್ಪ ನಾನೆಲ್ಲ. ಎಷ್ಟಾಯಿತು? ಚೇಂಜ್ ಇಲ್ಲ. ಇಲ್ಲಪ್ಪ, ಇಲ್ಲೇ ಕುಮಾರ ಅಪ್ಪ ಅಲ್ಲೊಳಗೆ ಬ್ಯಾಡ್ವಂತವನು ತಿನ್ನಲ್ವಂತವನು. ನಾನೇನು ಮಾಡಲಿ? ಲೈಟ್ ಅಂತ ತೊಳ್ಕೊಡು ಮಮ್ಮನಿಗೆ. ಏನವ ಕಂಟೆಂಟ್ ವಿಡಿಯೋ? ಯಾರು? ನಾನು ಬುಜ್ಜಿ. ಸುನಿ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್. ಯಾಕೆ ಇವ್ರು ಮಾಡಲಿಲ್ವಾ? ಅವ್ರ ಜೊತೆ ಅಲ್ಲ, ಬುಜ್ಜಿ ಜೊತೆ ಒಂದು ಮಾಡಬೇಕಿತ್ತು, ಅದಕ್ಕೆ ಮಾಡಿದ್ವಿ. ಚೆನ್ನಾಗಿ ಮಾಡಿದಾನಾ? ಹಾಂ, ಚೆನ್ನಾಗಿ ಬಂದೈತೆ. ಓಕೆ. ಏನು ದಪ್ಪ ನೋಡೋದೇನೋ ದಪ್ಪ ಸಾಕಂತಾನೆ. ಲೇ, ನಾನು ವೀಡಿಯೋ ಎಲ್ಲ ಮಾಡ್ತಿದ್ದೇನು, ಮಮ್ಮ ವೀಡಿಯೋ ಮಾಡ್ತಾರೆ. ಮಮ್ಮನ ಅಯ್ಯೋ, ಓಕೆ ಓಕೆ, ಥ್ಯಾಂಕ್ ಯು. ಇರು, ಬೇರೆ ಟಾಪ್ ಹಾಕೊಂಡು ಬರ್ತೀನಿ. ಬೆಳಗ್ಗೆ ಮಾಡಿದ್ವಿ ಸಾಕು. ಬೆಸ್ಟ್ ವಿಡಿಯೋ ಅಂತ ಮಾಡೋದು ಖುಷಿ.
ಕಂಟೆಂಟು ವ್ಲಾಗ್